ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಯುವ ನಾಯಕ ಫೈರೋಜ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಠಾಣೆಯ ಎದುರು ಪ್ರತಿಭಟನೆಗೆ ಕುಟುಂಬಸ್ಥರು ಯತ್ನಿಸಿದ್ದಾರೆ. ಮೃತ ಫೈರೋಜ್ ಸಂಬಂಧಿಕರಿಂದ ಪ್ರತಿಭಟನೆ ಮಾಡೋದಕ್ಕೆ ಯತ್ನ ಮಾಡಲಾಗಿದೆ. ಪೊಲೀಸ್ ಠಾಣೆ ಎದುರು ಮೃತದೇಹವನ್ನ ತರೋದಕ್ಕೆ ಪೊಲೀಸರು ಅವಕಾಶವನ್ನ ಬಿಡಲಿಲ್ಲ. ಇನ್ನು ಈ ವೇಳೆ ಪೊಲೀಸರು ಹಾಗೆ ಕುಟುಂಬಸ್ಥರ ಮಧ್ಯೆ ದೊಡ್ಡ ವಾಗ್ವಾದ ನಡೆದಿದೆ. ಡಿಸಿಪಿ ನೇತೃತ್ವದಲ್ಲಿ ಕುಟುಂಬಸ್ಥರಿಗೆ ಮನವೊಲಿಕೆ ಮಾಡುವಂತಹ ಕೆಲಸ ಆಗದೆ. ಠಾಣೆ ಎದುರು ಪ್ರತಿಭಟಿಸದಂತೆ ಪೊಲೀಸರು ಕುಟುಂಬಸ್ಥರ ಬಳಿ ಮನವಿಯನ್ನ ಮಾಡಿಕೊಳ್ತಾರೆ. ಶೀಘ್ರ ಆರೋಪಿಗಳನ್ನ ಬಂಧಿಸುತ್ತೇವೆ ಅನ್ನುವಂಥ ಭರವಸೆಯನ್ನ ಪೊಲೀಸರು ಈಗ ನೀಡಿದ್ದಾರೆ. ಈ ಹಿನ್ನೆಲೆ ಫೈರೋಜ್ ಮೃತದೇಹವನ್ನ ಕುಟುಂಬಸ್ಥರು ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಸದ್ಯ ಉಪನಗರ ಪೊಲೀಸ್ ಠಾಣೆ ಎದುರು ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಆದರೆ ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಈಗ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಅವರನ್ನ ದುಷ್ಕರ್ಮಿಗಳು ಸ್ವಗೃಹದಲ್ಲೇ ಅಟ್ಟಾಡಿಸಿ ಬರ್ಬರವಾಗಿ ಕೊಲೆಯನ್ನ ಮಾಡಲಾಗಿದೆ. ಧಾರವಾಡದ ಮೆಹಬೂಬ್ ನಗರದ ನಿವಾಸಿಯಾಗಿರುವ ಮೃತ ವ್ಯಕ್ತಿಯನ್ನ 28 ವರ್ಷದ ಫೈರೋಜ್ ಖಾನ್ ಪಠಾಣ್ ಅಂತ ಹೇಳಿ ಗುರುತಿಸಲಾಗಿದೆ. ತಡರಾತ್ರಿ ಅವರ ಮನೆಗೆ ನುಗ್ಗಿ ಅಪರಿಚಿತ ದುಷ್ಕರ್ಮಿಗಳು ಅವರನ್ನ ಹತ್ಯೆ ಮಾಡಿ ಪರಾರಿ ಆಗಿದ್ದಾರೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು 4 ರಿಂದ 5 ಜನರ ಗುಂಪೊಂದು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ತೀವ್ರ ಗಾಯಗೊಂಡು ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆಯ ಸಮಯದಲ್ಲಿ ಮನೆಯಲ್ಲಿ ಅವರ ಕುಟುಂಬಸ್ಥರು ಯಾರೂ ಕೂಡ ಇರೋದಿಲ್ಲ. ಹಾಗಾಗಿ ಯಾರು ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾರೆ ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಹಾಗೆ ಧಾರವಾಡದ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಮುಗಿಬಿದ್ದಿದ್ರು. ಇನ್ನು ಠಾಣೆ ಎದುರು ಮೃತದೇಹವನ್ನ ತರುವ ಎಲ್ಲ ಪ್ರಯತ್ನವೂ ಆಗಿತ್ತು. ಆದರೆ ಪೊಲೀಸರು ಅವರನ್ನ ಮನವೊಲಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಕಾಂಗ್ರೆಸ್ ನಾಯಕನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಉಪನಗರ ಠಾಣೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಸಂಚು ರೂಪಿಸಿದ್ದ 2 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹತ್ಯೆ ಪ್ರಕರಣದಲ್ಲಿ 6 ಜನ ಆರೋಪಿಗಳು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಹತ್ಯೆಯ ಸಂಚು ರೂಪಿಸಿದ್ದಂತಹ 2ರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೊಲೆಗೈದಿದ್ದ 4 ಆರೋಪಿಗಳು ಮಾತ್ರ ಎಸ್ಕೇಪ್ ಆಗಿದ್ದಾರೆ. 4ವರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಿದ್ದಂತಹ ಫೈರೋಜ್ ಪಠಾಣ್ ಹತ್ಯೆ ಕೇಸ್ ಇದು ವೈಯಕ್ತಿಕ ಹಾಗೂ ರಾಜಕೀಯ ಉದ್ದೇಶಕ್ಕಾಗಿ ಕೊಲೆಗೈದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಉಪನಗರ ಠಾಣೆಯ ಪೊಲೀಸರು ಸದ್ಯ ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮಗನನ್ನ ಕಳೆದುಕೊಂಡಂತಹ ತಾಯಿ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ತನ್ನ ಮಗ ರಾಜಕೀಯ ವರ್ಚಸ್ಸು ಅಂದರೆ ರಾಜಕೀಯದಲ್ಲಿ ಸ್ವಲ್ಪ ಮುನ್ನಡೀತಾ ಇದ್ರು, ಆ ಒಂದು ದ್ವೇಷದಿಂದಾಗಿಯೇ ಈ ರೀತಿಯಾಗಿ ಮಾಡಿದ್ರು ಅಂತ ಕೂಡ ಕುಟುಂಬಸ್ಥರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೂ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣದಿಂದ ಆತನನ್ನು ಕೊಲೆಗೈಯಲಾಗಿದೆ ಅನ್ನುವಂಥ ವಿಚಾರ. 2ನೇ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆತನೇ ಕೊಲೆಯಾದಂತಹ ವ್ಯಕ್ತಿ. ಕಾಂಗ್ರೆಸ್ ನಾಯಕನ ಹತ್ಯೆಯನ್ನು ಕೆಲವು ಗುಂಪುಗಳು ಸೇರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನು ಮಾಡಲಾಗಿದೆ. ಈಗ ಸಂಚನ್ನು ರೂಪಿಸಿದಂತಹ 2ರನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗಿದೆ. ಇನ್ನು ಉಳಿದ 4 ಜನ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ.